ಒಳಗ ಆ ನೀರಿನಲ್ಲಿ ಮುಳುಗದಂತ ಮನಿಗಳಿರ್ಬೋದು, ಹೊಲಗಳಿರ್ಬೋದು. ಆ ರೈತರಿಗೆ ಏನಪ್ಪಾ ಅಂತಂದ್ರ ಅದು ದುಡ್ಡು ಬರಬೇಕು. ಆ ನಿಟ್ಟಿನಲ್ಲಿ ಬರುವ ಕಾಲದಲ್ಲಿ ನಮ್ಮ ಶ್ರೀಗಳಾದಂತ ಅಂದೋಲ ಮುತ್ತೆ ಅವ್ರಿಗೆ ನಾನು ಇಷ್ಟೇ ವಿನಂತಿ ಅಂದೋಲ ಮುತ್ತೆ ಅವರು ಇಷ್ಟೇ ನಾ ವಿನಂತಿ ಮಾಡ್ತೀನಿ ನಿಮಗ, ಈ ರೈತರ ವಿಷಯದಾಗ ದಯವಿಟ್ಟು ನೀವು ಬರಬಾರ್ದು. ಈ ರೈತರು ಬಡವರು ಚಲೋ ಬಿ ಅದಾರ, ಬಡವರು ಬಿ ಅದಾರ. ಆದ್ರೆ ದೊಡ್ಡ ರೈತರು ಬಿ ಅದಾರ, ಸಣ್ಣ ರೈತರು ಬಿ ಅದಾರ. ಈ ರೈತರಲ್ಲಿ ವಿಷಯದಲ್ಲಿ ತಾವು ಯಾಕೆ ಮುಂಚೂಣಿ ಮಾಡಿ ಅವ್ರ ಹತ್ರ ಹಣ ಪಡೆದು ಯಾಕೆ ನೀವು ಹಿಂಗ ಮಾಡ್ತೀರಿ ಅಂತ ನಮಗ್ ಗೊತ್ತಾಗಲ್ಲ. ಯಾರೋ ಶಿವಕುಮಾರ AW ಇರ್ಬೋದು, ಇವತ್ತು ರಮೇಶ್ ಇರ್ಬೋದು, ಅವ್ರ ಹತ್ರ ನೀವು ದುಡ್ಡು ತಗೊಂಡು ನೀವು ಏನದ 91 ಕೋಟಿ ರೈತರು ವಂಚನೆ ಮಾಡ್ಯಾರ ಅಂತ ಹೇಳಿ ನೀವು ಏನದ ಪತ್ರಿಕೆ ಗೋಷ್ಠಿಯಲ್ಲಿ ಪತ್ರಿಕೆ ಮಾಡ್ತೀರಿ, ನೀವು ಆರೋಪ ಮಾಡ್ತೀರಿ. ನೀವು ಅದಕ್ಕೆ ಮಾಡೋದಿದ್ದೀರಾ, ನೀವು ಕಾವಿಯನ್ನು ಬಿಚ್ಚಿಟ್ಟು ಮನೆಯಾಗಿಟ್ಟು ನೀವು ಏನಪ್ಪಾ ಅಂತಂದ್ರೆ ಇದಕ್ಕೆ ಹೇಳಿರಿ, ಒಂದು ಪ್ಯಾಂಟ್ ಅಂಗಿ ಹಾಕೊಂಡು ಹೇಳಿರಿ ನೀವು. ಈಗ ಇನ್ನಿತರ ಸ್ವಾಮೀಜಿ ಗುರುಜಿ ಅದ, ನಮ್ಮ ಅತಿಲೇರಿ ಗುರುಗಳು ಅದಾರ, ಮತ್ತೆ ಇಲ್ಲೇ ನಮ್ಮ ಪಾಳಮುತ್ತಿಯವ್ರು ಅದಾರ, ಮತ್ತೆ ಇಲ್ಲಿ ನಮ್ಮ ಸಣ್ಣ ಚಿಕ್ಕ ವಯಸ್ಸದವ್ರು ಮಾದನಿಪ್ಪರ್ಗ ಶ್ರೀಗಳರ, ಅವರು ಬಹಳ ಚಿಕ್ಕ ವಯಸ್ಸದ. ಮತ್ತು ನಮ್ಮ ಇನ್ನೊಬ್ರು ಕೆಸರ್ಜೇಳಗ ಮುತ್ತಿಯವ್ರು ಅದಾರ, ನಮ್ಮ ಬಬಲಾದಿ ಮುತ್ತಿಯವ್ರ ಅದ. ಯಾರಾದರೂ ರೈತರ ಬಗ್ಗೆ ಒಂದು ಏನಾದರೂ ಅವ್ರು ಅಪೋದನೆ ಮಾಡ್ತಾರೆ, ನೀವು ಹೋಗಿ ಅವ್ರ ಬಳಿ ಒಂದ್ ಸ್ವಲ್ಪ ಕಲೀರಿ. ನಾವ್ ಹೇಳೋದಿಷ್ಟೇ ನಿಮಗ, ಈ ದಿನ ನಾವು ನಿಮಗೇನು ಬಿ ಅಂದಿಲ್ಲ. ಈಗ ನೀವು ಅಂತದೆಲ್ಲ ಕೆಲಸ ಬಿಟ್ಟು ಯಾರಾದರೂ ಭಕ್ತರು ಬರ್ಬೇಕಾದ್ರೆ ಒಂದು ಮುತ್ಯನ ಬಲ್ಲಿ ಭಕ್ತರು ಬರ್ಬೇಕಾದ್ರೆ ಆ ಮುತ್ಯ ಏನಪ್ಪಾ ಅಂತಂದ್ರ ನಮಗ ಎಲ್ಲಾ ಚಲೋ ಹೇಳ್ತಾರ ಅಂತ ಹೇಳಿ ಸಾವಿರಾರು ಗಂಟ್ಲೆ ಭಕ್ತರು ಕೂಡ್ತಾರ. ಈ ನಾವೀಗೇನು ಹೆಸರು ಹೇಳದಲ್ಲ ಅಪ್ಪವ್ರ ಬಲ್ಲಿ ಸಾವಿರಾರು ಜನ ಏನಪ್ಪಾ ಅಂತಂದ್ರೆ ಅವ್ರು ನುಡಿಮುತ್ತುಗಳು ಕೇಳಸಲೆ ಕೂಡ್ತಾರ. ವಿನಾ ಇದು ಯಾರಾದರೂ ಇದರಲ್ಲಿ ಪಾಣಿಯಲ್ಲಿ ದುಡ್ಡು ಹೊಡೆಯೋದು, ಯಾರಲ್ಲಿ ಇದು ಹೊಡೆಯೋದು, ಇಂಥದ್ರಲ್ಲಿ ಬಂದು ನೀವು ನಿಮ್ಮ ಹೆಸರು ನೀವೇ ಖರಾಬ್ ಮಾಡ್ಕೋಗತ್ತೀರಿ. ಅದಕ್ಕೆ ನಾ ಹೇಳೋದಿಷ್ಟೇ ನಿಮಗ, ನೀವು ಒಂದು ವೇಳೆ ಮುತ್ಯ ನೀವು ಇದ್ರ ಇವತ್ತೇ ನೀವು ಏನಪ್ಪಾ ಅಂತಂದ್ರೆ ಬಿಡ್ಬೇಕಾವೆಲ್ಲ. ಈ ರೈತರ ಬಗ್ಗೆ ಮಾತಾಡೋದು, ಗರೀಬರ ಬಗ್ಗೆ ಮಾತಾಡೋದು, ಇನ್ನಿತರ ಮಾತಾಡೋದು ಬಿಟ್ಟು ನೀವು ಆಂದೋಲನದಾಗ ನಾವು ಹೇಳೋದು ಅಷ್ಟೇ. ನೀವು ಆಂದೋಲ ಮುತ್ಯ ದೊಡ್ಡ ಹೆಸರದ ನಿಮ್ದು, ನಿಮ್ಮ ಹೆಸರು ನೀವೇ ಕಳ್ಕೋಗತ್ತೀರಿ. ಈಗ 91 ಕೋಟಿ ಏನು ನೀವು ರೈತರು ಇದು ಲೂಟಿ ಹೊಡಿತಾರ ಹೇಳ್ತೀರಿ. ನಿಮ್ದಿದ್ರ ಪಾಣಿಗಳು ನಿಮ್ಮಲ್ಲಿ ಯಾವ ಆಫೀಸ್ದಾಗ ಹೊಡೆದ ತೋರಿಸ್ರಿ. ನೀವು ಖರೇನೆ ನೀವು ಪತ್ರಿಕೆ ಗೋಷ್ಠಿ ಮಾಡಿರಿಲಿ, ಇಲ್ಲಿ ತೋರಿಸ್ರಿ ನಮ್ಗೆ ಹೇಳ್ತೀನಿ. ಇಲ್ಲಾದ್ರೆ ನೀವು ಗುಂಡಾವರ್ತನೆಗಳು ಬಿಟ್ಟು ಮನ್ಯಾಗ ಕೊಡ್ರಿ. ನೀವು ಇಲ್ಲಾದ್ರೆ ತೋರಿಸ್ಬೇಕಾದ್ರೆ ನಮಗ 91 ಕೋಟಿ ಯಾರು ರೈತರಿಗೆ ಅಕೌಂಟ್ ಹೋಗ್ಯಾವ ತೋರಿಸ್ರಿ. ನಾನು ಹೇಳೋದಷ್ಟೇ, ಈಗ 2-3 ದಿನದಾಗ ನೀವು ತೋರಿಸ್ಬೇಕಾದ್ರು ಅಕೌಂಟ್ ಹೋಗೋದು ರೈತರಿಗೆ, ಮನಿಗಳು ಹೋಗೋದಕ್ಕೆ 91 ಕೋಟಿ ಯಾರಿಗೆ ಕೊಟ್ರ ತೋರಿಸ್ರಿ. ಅದಕ್ಕೆ ನಾ ಏನ್ ಹೇಳ್ತೀನಿ, ಅದು ಬಿಟ್ಟು ನೀವು ಏನದ ಶಾಂತ ರೀತಿಯಿಂದ ನೀವು ಕೂಡ್ಬೇಕು. ನಿಮ್ಮ ಮರ್ಯಾದೆ, ನಿಮ್ಮ ಗೌರವ ನಿಮ್ಮ ಹತ್ರ ಇಟ್ಕೋಬೇಕು. ಇನ್ನೂ ಅದಕ್ಕೆ ಮುತ್ಯನ ಜಾಗಿನ ಮುತ್ತೆಯವರು ಇರ್ಬೇಕು. ಅದು ಬಿಟ್ಟು ನೀವು ಅದು ಪ್ರೆಸ್ ಮೀಟ್ ಮಾಡದ ಇದು ಪ್ರೆಸ್ ಮೀಟ್ ಮಾಡಿ ಅಧಿಕಾರಿಗಳಿಗೆ ಕೈಗೊಂಬೆ ಮಾಡ್ಕೊಂಡು ಅವ್ರ ಹತ್ರ ದುಡ್ಡು ತಗೊಂಡು ಯಾವ ಶಿವಕುಮಾರ್ ಮಸಳೆ ಬಲ್ಲಿ 25 ಲಕ್ಷ ದುಡ್ಡು ಕೇಳನ್ ರೈತರಿಗೆ. 5 ಲಕ್ಷ ರೂಪಾಯಿ ಪ್ಲಾಟ್ ಮಾರಿ ಈಗ ನಮ್ಮಲ್ಲಿ 5 ಲಕ್ಷ ರೂಪಾಯಿ ಪ್ಲಾಟ್ ಮಾರಿ ದುಡ್ಡು ಕೊಟ್ಟರೆ ಈಗ ಅವನಿಗೆ ಪೂರಾ ಈಗ 10 ಲಕ್ಷ ಮಾತಾಡೆ ನಾವು, ಅವನಿಗೆ 5 ಲಕ್ಷ ತಗೋಣ. ಈಗ ಆಲ್ರೆಡಿ 25 ಲಕ್ಷ ಡಿಮ್ಯಾಂಡ್ ಇಟ್ಟ ನಾವು. ಆ ನಿಟ್ಟಿನಲ್ಲಿ ನಾವ್ ಹೇಳೋದಿಷ್ಟೇ, ನೀವು ಒಂದು ವೇಳೆ ಹಾದಿಗೆ ಇಳಿದ್ರೆ ನೀವು ಹೆಂಗ್ ಬರ್ತದ ಹಂಗ್ ಬರ್ತೇವೆ ನಾವು. ನಿಮ್ಗ ಸರಿಯಾಗಿ ನಾನು ಹೇಳೋದಿಷ್ಟೇ, ನೀವು ಯಾವುದೇ ಇರ್ಬೋದು, ಮುತ್ಯಗಳ ಅಪ್ಲೆ ದೊಡ್ಡ ಸ್ಥಾನದಾಗಿದ್ರಿ, ದೊಡ್ಡವ್ರ ಅಪ್ಲೆ ಇರಿ. ನೀವು ನಾ ಹೇಳೋದಲ್ಲ, ಅಭಿನವ ಶ್ರೀ ಗುರುಗಳದಾರ ನಮ್ಮ ಮಾದನಿಪ್ಪರ್ಗದ, ಅವ್ರ ಬಲ್ಲಿ ಕಲೀರಿ ಹೋಗಿ. ಅವ್ರು ಹ್ಯಾಂಗ ಅವ್ರ ಚಿಕ್ಕ ವಯಸ್ಸೇನು, ಅವ್ರು ಮಾತಾಡೋದೇನು, ಯಾರು ಭಕ್ತರಿಗೆ ಹೆಂಗ್ ಮಾತಾಡ್ತಾರ ಅಂತವೆಲ್ಲ ಕಲೀರಿ. ನೀವು ಇನ್ನ ಕಲ್ತಂಗ್ ಕಾಣಿಸಲ್ಲ. ಆ ನಿಟ್ಟಿನಲ್ಲಿ ನಾ ಹೇಳ್ತೀನಿ, ಮುಂದೆ ಬರುವಂತ ದಿನಗಳಲ್ಲಿ ಇಂಥವೇನು ರೈತರ ವಿಷಯದಾಗಲಾಗ್ಲಿ, ಬಡವರ ಬಗ್ಗೆ ಆಗ್ಲಿ ಬಂದ್ರ ನಾವು ನೆಟ್ಟಕ್ಕಿರಲ್ಲ. ಏನಪ್ಪಾ ಅಂತಂದ್ರೆ ನಾವು ಬೀದಿಗೆ ಇಳಿದು ರೈತ ಸಂಘಟನೆಗಳು ಎಲ್ಲಾ ಸಂಘಟನೆಗಳು ಕೂಡಿ ನಾವು ಒಂದು ಉಗ್ರವಾದ ಹೋರಾಟ ನಿಮ್ ಸಲಕ್ ಹಾಕೋಬೇಕಾಗ್ತದ. ನಮ್ಮಲ್ಲಿ ಆಲ್ರೆಡಿ 5 ಲಕ್ಷ ಕೊಟ್ಟದ ಆಲ್ರೆಡಿ ಅದ. ಮೊಬೈಲ್ ಇಸ್ಕೊಟ್ರ ಅವ್ರಿಗೆ 5 ಲಕ್ಷ ಸರ್. ಅವನಿಗೆ ಶಿವಕುಮಾರ ಮಸಾಳ್ಯಾಗ 5 ಲಕ್ಷ ಕೊಟ್ಟದು. ಐಫೋನ್ ತಗೊಂಡಿ ಆಲ್ರೆಡಿ ಈಗ ನಮ್ಮ ಹತ್ರ ರಿಕಾರ್ಡ್ಕಿ ಸಾತದ 5 ಲಕ್ಷ ತಗೊಂಡಿ. ಅವ ಶಿವಕುಮಾರ್ ಮಸಳೆ ಈ ಸ್ವಾಮಿಗೆ ಏನೋ ದುಡ್ಡು ಕೊಟ್ಟಿ ತಂದಿ ಇದಕ್ ನಿಂದಿಸಿರತ್ತಿರ್ಲಿ ಪ್ರಸ್ತಾವನೆ ಮಾಡಕ. ಅದಕ್ಕ ದಯಮಾಡಿ ತಮಗ ನಾ ಸರ್ ನಮ್ಮಲ್ಲಿ 5 ಲಕ್ಷ ರೂಪಾಯಿ ಕೊಟ್ಟದು ಮೊಬೈಲ್ ಕೊಟ್ಟದು ಅದಾರ ಸರ್.
ಬಿಲ್ ಅದ ರೀ, ಬಿಲ್ ಅದ. ಆದ್ರ ಶಿವಕುಮಾರ್ ಮಸಳೆ ಇರ್ಬೋದು, ಯಾವುದೇ ಅಧಿಕಾರಿ ಇರ್ಬೋದು, ಒಂದ್ ವೇಳೆ ಇಂಥವಾದ್ರ ಅವ ಏನದ ಎಸ್ಟಿಮೇಟ್ ಮಾಡ್ತೀನಿ ಅಂತ ಹೇಳಿ ರೈತರದ್ದು ಎಲ್ಲ ದುಡ್ಡು ಹಾಕ್ತೀನಿ ಅಂತ ಹೇಳಿ 5 ಲಕ್ಷ ತಗೊಂಡ 25 ಲಕ್ಷ ರೂಪಾಯಿ ಡಿಮ್ಯಾಂಡ್ ಇಟ್ಟು ಮತ್ತ ಶಿವಕುಮಾರ್ ಮಸಳೆ ಮತ್ತು ರಮೇಶ್ ಜೈ AW ಕಲ್ತಿ ಇಬ್ರು ಕಲ್ತಿ ಅವರು ರೈತರಿಗೆ ಆಟ ಮಾಡಿರ್ತಾರ. ಅದನ್ನು ಬಿಟ್ಟು ಅದು ಏನದ ರೈತರದ್ದು ಏನದ ಮಾಡಿ ಕೊಡ್ಬೇಕು. ಅದು ರೈತರದ್ದು ಏನದ ಅಂಕಲಿಗೆ ಗ್ರಾಮದ ಏನದ ಮನಿಗಳದು ಇರಬಹುದು, ಪ್ರಪೋಸಲ್ ಕಳಿಸಿ ಅದು ಏನದ ರೈತರಿಗೆ ಸಿಗಂಗ ಮಾಡ್ಬೇಕು. ಒಂದ್ ವೇಳೆ ಸಿಕ್ಕಿಲ್ಲ ಅಂದ್ರ ನಾವು ಇಡೀ ಗುಲ್ಬರ್ಗದಾಗ ಈಗೇನು ನಾವು ನಿನ್ನೆ ತಾನೇ ನಾವು ಏನಪ್ಪಾ ಅಂತಂದ್ರೆ ಕಲಬುರಗಿ ಬಂದ್ ಮಾಡಿದೆವು. ನಾವೇನು ಹೆಚ್ಚಿಗೆ ಜನ ಇದ್ದಿದ್ದಿಲ್ಲ ಅಂದ್ರೂ ನಮಗ್ ಮಂದಿ ಸಾಥ್ ಕೊಟ್ಟದ, ಅವ್ರಿಗೂ ನಾವು ಧನ್ಯವಾದ ಹೇಳ್ಬೇಕಾಗ್ತದ. ಅದಕ್ಕ ನಾ ಹೇಳೋದಷ್ಟೇ, ಈ ರೈತರ ವಿಷಯದಾಗ ಮನಿಗಳ ವಿಷಯದಾಗ ದಯಮಾಡಿ ನಮ್ಮ ಸಿದ್ಧಲಿಂಗ ಸ್ವಾಮಿಗಳು ಇದರ ಕೈ ಹಾಕಬಾರ್ದು. ಇದು ನಮ್ಮ ವಿನಂತಿ ಅದ, ನಮ್ಮ ಒತ್ತಾಯನೂ ಕೂಡ ಅವ್ರಿಗೆ ಅದ.